ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸುಡೋ ಬಿಸಿಲಿಗೆ ಮನೆಯಲ್ಲಿರೋ ರೈಸಿಗೆ ಏನಾದರೂ ಸಿಂಪಲ್ಲಾಗಿ 5 ನಿಮಿಷದಲ್ಲಿ ರೆಸಿಪಿ ಮಾಡಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಅದೇನಪ್ಪ ಅಂತೀರಾ, ಸೌತೆಕಾಯಿ ತಂಬುಳಿ. ಮಜ್ಜಿಗೆ ಸಾರಿಗೂ ತಂಬುಳಿಗೆ ತುಂಬಾ ಡಿಫ್ರೆಂಟ್ ಇದೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಆಯ್ತು ಅಂತ ಕಮೆಂಟ್ ಮಾಡಿ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಬಿಸಿ ಆದಮೇಲೆ ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇದ್ದರೆ ಒಗ್ಗರಣೆ ಸೀದೋಗುತ್ತೆ. 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ, 3 ಒಣಗಿದ ಮೆಣಸಿನ್ಕಾಯಿನೂ, 1-2 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿ ಸ್ಟವ್ ಆಫ್ ಮಾಡ್ಕೊಬಿಡೋಣ. ಕರ್ಬೇವಿನ ಸೊಪ್ಪು ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ, ಯಾಕಂದರೆ ಒಗ್ಗರಣೆ ಸೀದೋಗಬಾರ್ದು. ಇದು ಸ್ವಲ್ಪ ತಣ್ಣಗಾಗ್ಬಿಡ್ಬೇಕು. ತಣ್ಣಗಾಗೋಷ್ಟರಲ್ಲಿ ಇದಕ್ಕೊಂದು ಮಸಾಲೆ ರುಬ್ಬಬೇಕು. ಅದೇನಂತೀರಾ, ಸೌತೆಕಾಯಿ ಮಸಾಲೆ ಇದು. ಈಗ ಮಿಕ್ಸಿ ಜಾರಲ್ಲಿ ನಾನು ತೆಂಗಿನಕಾಯಿ ಆಲ್ರೆಡಿ ತುರಿದಿಟ್ಕೊಂಡಿದ್ದೆ. ಸೊ ಅದೇ ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಮತ್ತು ಒಂದು ಸೌತೆಕಾಯಲ್ಲಿ ಅರ್ಧ ಭಾಗದಷ್ಟು ಸಿಪ್ಪೆ ತೆಗೆದಿರೋಂಥ ಸೌತೆಕಾಯಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1/4 ಇಂಚು ಶುಂಠಿ ಹಾಕ್ಕೊತಾ ಇದ್ದೀನಿ. ಅದೇ ನೀವು ಮಜ್ಜಿಗೆ ಸಾರು ಮಾಡೋದಾದರೆ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಯೂಸ್ ಮಾಡ್ತೀರಿ, ಆದರೆ ಇಲ್ಲಿ ಯೂಸ್ ಮಾಡೋದಿಲ್ಲ, ಅದೇ ಡಿಫ್ರೆಂಟು. ಇದಕ್ಕೆ ಖಾರಕ್ಕೆ 3 ಹಸಿರು ಮೆಣಸಿನ್ಕಾಯಿನೂ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ. ಸ್ವಲ್ಪ ಗಟ್ಟಿ ಪೇಸ್ಟಾಗಿ ರುಬ್ಕೊಳ್ಳಿ, ಚಟ್ನಿ ಥರ ರುಬ್ಕೊಳ್ಳಿ. ಯಾಕಂದರೆ ಇದ್ರ ಜೊತೆಗೆ ಮತ್ತೆ ಮೊಸರು ಹಾಕಿ ರುಬ್ತೀರಿ. ಬೈ ಚಾನ್ಸ್ ಗೊತ್ತಿಲ್ದಿರ ನೀವೇನಾದರೂ ಲಿಕ್ವಿಡ್ ಥರ ರುಬ್ಬಿಟ್ರೆ ಮನೆಯೆಲ್ಲ ಚೆಲ್ಲಾಪಿಲಿ ಆಗಿಬಿಡುತ್ತೆ ಮಿಕ್ಸಿಯಲ್ಲಿ. ಅದಕ್ಕೆ ಕೇರ್ಫುಲ್ಲಾಗಿ ಸ್ವಲ್ಪ ದೊಡ್ಡ ಜಾರೇ ತೊಗೊಳ್ಳಿ. ಇವಾಗ ನಾನು ಫಸ್ಟು ಪೇಸ್ಟ್ ಮಾಡ್ಕೊಂಬಿಟ್ಟೆ. ಪೇಸ್ಟ್ ಮಾಡಿದ ಮೇಲೆ ಒಂದು 1/4 ಕಪ್ ಆಗೋಷ್ಟು ಮೊಸರು ಹಾಕಿ ಜಸ್ಟ್ 2 ಪಲ್ಸ್ ಕೊಟ್ಕೊಂಡಿದ್ದೀನಿ. ಇದನ್ನು ಧಾರಾಳವಾಗಿ 4ರಿಂದ 5 ಜನಕ್ಕೆ ಆಗೋಷ್ಟು ಈ ರೆಸಿಪಿನ ಅರ್ಧ ಕಪ್ ಮೊಸರಿದ್ರೆ ಸಾಕು ಮಾಡ್ಕೊಬೋದು. ಇವಾಗ ಒಗ್ಗರಣೆ ಹಾಕಿದ್ನಲ್ಲ ಅದೇ ಕಡಾಯಿಗೆ ಹಾಕ್ಕೊಂಡು ಮತ್ತೆ ಮಿಕ್ಸಿ ಜಾರ್ಗೆ ಇನ್ನೊಂದು ಚೂರು ನೀರು ಹಾಕ್ಕೊತೀನಿ, ಅಂದರೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊತೀನಿ. ಇದು ನೋಡೋದಕ್ಕೆ ನಿಮಗೆ ಲಿಕ್ವಿಡ್ ಥರನೇ ಇರುತ್ತೆ. ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತಂಬುಳಿನ ಒಗ್ಗರಣೆ ಇಲ್ದಿರ ಹಾಗೆ ಕೂಡ ಮಾಡಿ ನೀವು ಕುಡಿಬೋದು. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಸೌತೆಕಾಯಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನಮಗೆ ತಿನ್ನೋವಾಗ ಒಂದೊಂದು ಸ್ವಲ್ಪ ಸೌತೆಕಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಹಾಕ್ಕೊತೀನಿ. ಇದೇ ಥರ ತಂಬುಳಿ ರೆಸಿಪಿ ಬೇರೆ ಯಾವ ತರಕಾರಿಯಲ್ಲಿ ಮಾಡೋಣ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ ತರಕಾರಿ ಇಟ್ಕೊಂಡು ತಂಬುಳಿ ರೆಸಿಪಿ ತೋರಿಸ್ಕೊಡ್ತೀನಿ. ಇವಾಗಂತೂ ಬಿಸಿಲು ಜಾಸ್ತಿ ಆಗಿದೆ. ಖಂಡಿತ ಎಷ್ಟೊಂದು ರೆಸಿಪಿ ಹಾಕಿದ್ದೀನಿ ಸಮ್ಮರ್ ಸ್ಪೆಷಲಾಗಿ. ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಹಾಗೆ ರೇಖಾ ಅಡುಗೆನಲ್ಲಿ ಯೂಸ್ ಮಾಡೋವಂಥ ಪ್ರಾಡಕ್ಟ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ, ಇಷ್ಟ ಇದ್ದರೆ ಬೈ ಮಾಡ್ಕೊಬೋದು. ಈಗ ಇದು ರೆಡಿಯಾಗಿದೆ, ಸರ್ವ್ ಮಾಡ್ಕೊತಾ ಇದ್ದೀನಿ. ಖಂಡಿತ ಈ ರೆಸಿಪಿನ ವಾರದಲ್ಲಿ 2ರಿಂದ 3 ಸರಿ ನೀವು ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ಟ್ರೈ ಮಾಡಿ, ಯಾವ ಥರ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.